Hi everyone, welcome to our YouTube classes. In today's class, we are going to learn a wonderful story about a great cricketer, Kapil Dev. In his autobiography, he has written his childhood naughtiness, childhood behavior, the childhood activities which he has done with his friends. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಕಪಿಲ್ ದೇವ್, ಗ್ರೇಟ್ ಕ್ರಿಕೆಟರ್ ಆದಂಥ ಕಪಿಲ್ ದೇವರ ಕುರಿತು ಅವರು ಬರೆದಿರ್ತಕ್ಕಂಥ ಆಟೋಬಯೋಗ್ರಫಿಯಲ್ಲಿ ಅವರ ಬಾಲ್ಯದ ಕೆಲವೊಂದಿಷ್ಟು ತುಂಟಾಟಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಲೆಟ್ ಅಸ್ ಸಿ ದ ಟಾಪಿಕ್ ದೆನ್. Kapil Dev says in his autobiography that looking back at his life, he has come to the conclusion that their beginnings never know their ends. According to him, his beginnings started in Chandigarh, a small town surrounded by the hills of Himalayas. He was born on 6th January 1959. He had 6 brothers and sisters. They were all older or elder than him, except a sister younger to him. And he was very curious and he had the ambition to travel around the world and drive a Mercedes-Benz car in his life. According to him, his both wishes were fulfilled. But these two dreams, 25 years ago, it seemed to him like castles in air. Means, ಇಲ್ಲಿ ಕಪಿಲ್ ದೇವ್ ಅವರು ಜನವರಿ 6, 1959ರಲ್ಲಿ ಚಂಡೀಗಢ ಅನ್ನೋ ಚಂಡೀಗಢ ಹತ್ತಿರ ಇರತಕ್ಕಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟುತ್ತಾರೆ. ಹುಟ್ಟಿದಂಥ ಸಂದರ್ಭದಲ್ಲಿ ಇವರು 6 ಜನ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರ ಜೊತೆಗೆ ಬೆಳೀತಾರೆ. ಇವರು 5ನೇದವರು, ಇವ್ರಕ್ಕಿಂತ ಒಬ್ಬರು ಚಿಕ್ಕವರು ಇರ್ತಾರೆ, ಅವ್ರ ಸಿಸ್ಟರ್. ಹಾಗೆ his date of birth is thankfully recorded. Why? Because his mother was illiterate. She was not able to read and write, and he was not able to write down his birth details. But luckily, his date of birth is recorded because as a cousin of Kapil was born on the same day, around the same time, and and with the same name. That was he says in his autobiography. ಅಂದರೆ ಇಲ್ಲಿ 6 ಜನವರಿ 1959ರಂದು ಇವರ ಕಸಿನ್, ಇವರ ಸೋದರ ಸಂಬಂಧಿನೂ ಕೂಡ ಅದೇ ದಿವಸ ಅದೇ ಟೈಮ್ಗೆ ಅದೇ ಹೆಸರಲ್ಲಿ ಹುಟ್ಟಿರೋದ್ರಿಂದ ಕಪಿಲ್ ದೇವರ ಡೇಟ್ ಆಫ್ ಬರ್ತ್ ಕೂಡ ಎಕ್ಸಾಕ್ಟಾಗಿ ನಮಗೆ 6 ಜನವರಿ 1959 ಅಂತ ಗೊತ್ತಾಗುತ್ತೆ. ಆ್ಯಂಡ್ he was very curious and had the ambition to travel around the world and drive a Mercedes-Benz. ಇಲ್ಲಿ ಕಪಿಲ್ ದೇವ್ ಅವರು ಬಾಲ್ಯದಲ್ಲಿ ಇಡೀ ಜಗತ್ತನ್ನು ಸುತ್ತಬೇಕು ಮತ್ತು ಮರ್ಸಿಡಿಸ್ ಬೆಂಚ್ ಕಾರಲ್ಲಿ ಓಡಾಡಬೇಕು ಅನ್ನೋ ಒಂದು ಮಹದಾಶೆಯನ್ನು, ದೊಡ್ಡ ಕನಸನ್ನು ಹೊಂದಿರ್ತಾರೆ. ಆದರೆ ಅವನಿಗೆ ಈಗ ದೊಡ್ಡವ್ರು ಆದಮೇಲೆ ಕಪಿಲ್ ದೇವ್ರು ಹೇಳ್ತಾರೆ, ಈ ನಾನು ಚಿಕ್ಕವನಿರ್ತಕ್ಕಂಥ ಕನಸು ಕಂಡಿದ್ನೆಲ್ಲ, ಆ ಕನಸುಗಳು ಆ ಒಂದು ಬಾಲ್ಯದಲ್ಲಿ ಗಾಳಿಗೋಪುರ ಥರ ಅವ್ರಿಗೆ ಅನಿಸ್ತಾ ಇತ್ತು. ಯಾಕಂತಂದರೆ ವೆದರ್ ಈಸ್ ಇಟ್ ಪಾಸಿಬಲ್ ಫಾರ್ ಮೀ ಟು ಫುಲ್ಫಿಲ್ ದೀಸ್ ಡ್ರೀಮ್ಸ್ ಅಂತ. ಅಂದರೆ ಆ ಬಾಲ್ಯದಲ್ಲಿ ಕಂಡಂಥ ಕನಸುಗಳು ನಿಜವಾಗೂ ಈಡೇರ್ತಾವ ಅಥವಾ ಗಾಳಿ ಗೋಪುರವಾಗಿ ಉಳಿತಾವ ಅಂದ್ಕೊಂಡಿದ್ರು. ಬಟ್ ಲಕ್ಕಿಲಿ ಈಸ್ ಬೋತ್ ಡಿಸೈರ್ಸ್, ದ ವಿಶಸ್ ವೆರ್ ಫುಲ್ಫಿಲ್ಡ್ ವೆನ್ ಹಿ ಬಿಕೇಮ್ ಎ ಗ್ರೇಟ್ ಕ್ರಿಕೆಟರ್. ವಿ ಆಲ್ ನೋ ದ್ಯಾಟ್ ದ ಎಂಟೈರ್ ವರ್ಲ್ಡ್ knows. Let us see then what he explains. Kapil says that in his autobiography, looking back at his life, he has to the conclusion that their beginning never knows their ends. Okay? And in his childhood, Kapil Dev spent days like the other children. Sometimes he used to leave school without telling anyone, as he had enough money, and he would go to a new movie, and sometimes had a food of chicken chamian with his friends. If he and his friends bored, they would amuse by breaking fruit off their neighbor's tree. Kapil Dev narrates an incident of picking fruit off the trees in a garden belonged to a lady. ಇಲ್ಲಿ ಕಪಿಲ್ ದೇವ್ ಅವರು ಇನ್ನೂ ಬಹಳಷ್ಟು ಸ್ವಾರಸ್ಯಕರವಾದಂಥ ತಮ್ಮ ಬಾಲ್ಯದ ದಿನಗಳನ್ನು ಹೇಗೆ ಕಳೆದರು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹೇಗೆ ಅವ್ರ ಬಾಲ್ಯದಲ್ಲಿ ಅವರ ಸ್ನೇಹಿತರ ಒಟ್ಟಿಗೆ ಕೂಡಿ ಶಾಲೆಗೆ ಬಂಕ್ ಹಾಕೋದು, ಇನ್ ದ ಸೆನ್ಸ್ ದೇ ವರ್ ರಿಮೈನಿಂಗ್ ಅಬ್ಸೆಂಟ್ ಫಾರ್ ದಿ ಕ್ಲಾಸಸ್. ಅಂದರೆ ಶಾಲೆಗೆ ಹೋಗ್ದೇನೆ
ತಮ್ಮಲ್ಲಿ ಸ್ನೇಹಿತರ ಹತ್ರ ಇರ್ತಕ್ಕಂಥ ದುಡ್ಡನ್ನು ಕಲೆಕ್ಟ್ ಮಾಡಿ ಆ ದುಡ್ಡಲ್ಲಿ ಹೊಸದಾಗಿ ರಿಲೀಸ್ ಆದಂಥ ಫಿಲ್ಮ್ ನೋಡೋದಾಗಿರ್ಬೋದು, ಅಥವಾ ದುಡ್ಡನ್ನು ಕೂಡಿಸಿ ಎಲ್ಲರೂ ಒಟ್ಟಿಗೆ ಹೋಗಿ ಒಂದು ಪ್ಲೇಟ್ ಆಫ್ ಚಿಕನ್ ಚಾಮಿಯಾನ್ ತಿನ್ನುವಂಥದ್ದಾಗಿರ್ಬೋದು. ಈ ಥರ ಮಾಡ್ತಾಯಿದ್ರು. ಆದರೆ ಇನ್ನೂ ಬೋರ್ ಆದರೆ, ಅವರಿಗೆ ತುಂಬ ಟಯರ್ಡ್ ಆಗಿದ್ದರೆ ಅಥವಾ ಬೋರ್ ಆಗಿದ್ದರೆ ಅವಾಗ ಏನು ಮಾಡ್ತಾಯಿದ್ರು ಅಂದರೆ, ಅವರ ಪಕ್ಕದ ಮನೆಯಲ್ಲಿ ಒಬ್ಬರ ಲೇಡಿ ಇದ್ದರು. ಆ ಲೇಡಿ ಗಾರ್ಡನಲ್ಲಿ ಭಾಳಷ್ಟು ಹಣ್ಣು ಕೊಡ್ತಕ್ಕಂಥ ಮರಗಳಿದ್ವು. ಆ ಹಣ್ಣಿನ ಮರಗಳ ಹತ್ರ ಹೋಗಿ ಆ ಮರಗಳನ್ನು ಏರಿ ಆ ಹಣ್ಣುಗಳನ್ನು ಕಿತ್ಕೊಂಡು ತಿನ್ನುವಂಥ ಒಂದಿಷ್ಟು ನಾಟಿ ಬಿಹೇವಿಯರ್ ಈಸ್ ನರೇಟಿಂಗ್ ಟು ಅಸ್. ಇಲ್ಲಿ ಅದೇ ಥರವಾದಂಥ ಒಂದು ಇನ್ಸಿಡೆಂಟನ್ನು ನಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಲೆಟ್ಸ್ ಲುಕ್ ಎಟ್ ದಟ್ ಇನ್ಸಿಡೆಂಟ್. Once they entered the garden, they climbed over the wall and came on the top of the papaya tree. Meanwhile, the lady came out of the house with some guests. She entertained them for a tea right under the papaya tree, on which Kapil Dev and his friend had taken position, and they were afraid of the situation. They had to sit still there until the tea party was ended or over. The tea party lasted for about 2 hours. That was the day he experienced a red spot on his skin. ಅಂದರೆ ಒಂದು ಸರಿ ಏನಾಗುತ್ತಂದರೆ, ಕಪಿಲ್ ದೇವ್ ಮತ್ತು ಅವನ ಸ್ನೇಹಿತರು ಆ ಒಂದು ಪಪ್ಪಾಯ ಮರವನ್ನು ಹತ್ತಾರೆ. ಅಲ್ಲಿರ್ತಕ್ಕಂಥ ಪಪ್ಪಾಯ ಹಣ್ಣುಗಳನ್ನು ಕಿತ್ಕೋಬೇಕು ಅಂತೇಳಿ ಹತ್ತಾರೆ. ಇನ್ನಿಬ್ಬರು ಸ್ನೇಹಿತರು ಹೊರಗಡೆ ರಸ್ತೆ ಪಕ್ಕದಲ್ಲಿ ನಿಂತ್ಕೊಂಡು ವಾಚ್ ಮಾಡ್ತಾ ಇರ್ತಾರೆ. ಯಾರಾದರೂ ಬಂದರೆ ಅಲ್ಲಿಂದ ಇವ್ರಿಗೆ ಸಿಗ್ನಲ್ ಕೊಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ಅಂಥೇಳಿ ಮಾತುಕತೆ ಆಗಿರುತ್ತೆ. ಅದೇ ರೀತಿ ಇಬ್ಬರು ಸ್ನೇಹಿತರು ಕಾಂಪೌಂಡಿನ ಆಚೆ ನಿಂತ್ಕೊಂಡಿರ್ತಾರೆ. ಈ ಕಪಿಲ್ ದೇವ್ ಮತ್ತು ಇನ್ನೊಬ್ಬ ಸ್ನೇಹಿತ ಮರದ ಮೇಲೆ ಹತ್ತಿ ಪಪ್ಪಾಯ ಹಣ್ಣನ್ನು ಕಿತ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಆ ಮನೆಯ ಒಡತಿ ಮತ್ತು ಒಂದಿಬ್ಬರು ಅತಿಥಿಗಳು ಬಂದಿರ್ತಾರೆ ಅವ್ರ ಮನೆಗೆ. ಆ ಅತಿಥಿಗಳನ್ನು ಕರೆದುಕೊಂಡು ಬಂದು ರೈಟ್ ಅಂಡರ್ ದಿ ಪಪ್ಪಾಯ ಟ್ರೀ, ಆ ಪಪ್ಪಾಯ ಮರದ ಕೆಳಗಡೆನೆ ಚೇರ್ಗಳು ಹಾಕ್ಕೊಂಡು ಅವರು ಟೀ ಪಾರ್ಟಿ ಅಂದರೆ ಟೀ ಕುಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಟ್ ಲಾಸ್ಟೆಡ್ ಫಾರ್ ಅಬೌಟ್ 2 hours. ಅಷ್ಟು ಸ್ನೇಹಿತರೆಲ್ಲ ಒಟ್ಟಿಗೆ ಅಲ್ಲಿ ಕೆಳಗಡೆ ಕೂತ್ಕೊಂಡು ಮನೆ ಒಡತಿ ಜೊತೆ ಮಾತುಕತೆ ಮಾಡಿ ಟೀ ಕುಡಿದು ಹೋಗಬೇಕಾದ್ರೆ ಸುಮಾರು 2 ಗಂಟೆ ಆಗುತ್ತೆ. ಆ 2 ಗಂಟೆಗಳ ಕಾಲ ಕಪಿಲ್ ದೇವ್ ಮತ್ತು ಅವನ ಸ್ನೇಹಿತ ಆ ಮರದ ಮೇಲೆ ಕೂತ್ಕೊಳ್ಳೋಂಥ ಪರಿಸ್ಥಿತಿ ಬಂತು. ಆ್ಯಂಡ್ ಇಟ್ ವಾಸ್ ದ ಗ್ರೇಟ್ ಡಿಫಿಕಲ್ಟ್ ಟೈಮ್ ಫಾರ್ ಹಿಮ್ ಇನ್ ಈಸ್ ಚೈಲ್ಡ್ಹುಡ್. ಹಿ ಈಸ್ ಟೆಲಿಂಗ್ ದ್ಯಾಟ್ ಹಿ ಎಕ್ಸ್ಪೀರಿಯನ್ಸ್ಡ್ ಲೈಕ್ ದ ರೆಡ್ ಸ್ಪಾಟ್ ಇನ್ ಈಸ್ ಸ್ಕಿನ್. ಸೊ ದಿಸ್ ವಾಸ್ the one incident which had happened in his childhood. Let's move on to the another one. The next day, the owner of the garden had to leave for Delhi. Before she went to Delhi, she had the 92 pomegranates on the tree in her garden, counted many times because she knew their mischief. Before she turned back from Delhi, Kapil Dev and his friends had taken down all the 92 pomegranates and had eaten whatever they could and distributed the rest. The lady told his mother what happened in the garden. The mother got angry and she gave her son such a blow that he could never forget in his life. ಇದು ಅದು ನೆಕ್ಸ್ಟ್ ಡೇ ಏನಾಗುತ್ತೆ, ಪಕ್ಕದ ಮನೆಯಲ್ಲಿರ್ತಕ್ಕಂಥ ಲೇಡಿ ಡೆಲ್ಲಿಗೆ ಹೋಗುವಂಥ ಒಂದು ರೀಸನ್ ಬರುತ್ತೆ. ಡೆಲ್ಲಿಗೆ ಹೋಗುವಂಥ ಸಂದರ್ಭದಲ್ಲಿ ಅವರು ಡೆಲ್ಲಿಗೆ ಹೋಗಿ ಬರುವಷ್ಟರಲ್ಲಿ ಅವರ ಮನೆಯಲ್ಲಿರ್ತಕ್ಕಂಥ 92 ಪೊಮೊಗ್ರಾನೇಟ್ ಹಣ್ಣುಗಳನ್ನು ಕಪಿಲ್ ಮತ್ತು ಅವನ ಸ್ನೇಹಿತರೆಲ್ಲರೂ ಮರ ಹತ್ತಿ ಕಿತ್ಕೊಂಡು ತಮ್ಗೆ ಎಷ್ಟು ಬೇಕು ಅಷ್ಟನ್ನು ತಿಂದು ಮಿಕ್ಕಿದ್ದನ್ನೆಲ್ಲ ಎಲ್ಲರೂ ಸರಿಸಮಾನಾಗಿ ಹಂಚ್ಕೊಂಡು ಬಂದುಬಿಟ್ಟಿರ್ತಾರೆ. ಅವರು ಡೆಲ್ಲಿಯಿಂದ ಬಂದ ಮೇಲೆ ಆ ಲೇಡಿ ನೋಟಿಸ್ ಮಾಡ್ತಾರೆ, ದಿಸ್ ಆ್ಯಕ್ಟ್ ಶುಡ್ ಬಿ ಡನ್ ಬೈ ಕಪಿಲ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಅಂತ ಅವ್ರಿಗೆ ಕನ್ಫರ್ಮ್ ಆಗಿಬಿಡುತ್ತೆ. ಈ ಥರ ಕೆಲಸ ಮಾಡೋರು ಕಪಿಲ್ ಮತ್ತು ಅವನ ಸ್ನೇಹಿತರಾಗಿರ್ತಾರೆ ಅಂದ್ಕೊಂಡು ಸೀದಾ ಸಿ ವೆಂಟ್ ಸ್ಟ್ರೇಟ್ ಅವೇ ಟು ದಿ ಕಪಿಲ್ಸ್ ಮದರ್ಸ್ ಹೌಸ್ ಆ್ಯಂಡ್ ಸಿ ಕಂಪ್ಲೇಂಟ್ ಅಗೇನೆಸ್ಟ್ ದಿ ಆಕ್ಟಿವಿಟೀಸ್ ಡನ್ ಬೈ ದಿ ಕಪಿಲ್. ಇಲ್ಲಿ ಕಪಿಲ್ ಮನೆಗೆ ಹೋಗಿ ಕಪಿಲ್ ತಾಯಿ ಎದುರಿಗೆ ಲೇಡಿ ಹೇಳ್ತಾಳೆ ಹೇಗೆ ಕಪಿಲ್ ಮತ್ತು ಅವನ ಸ್ನೇಹಿತರೆಲ್ಲ ಸೇರಿಕೊಂಡು ಅವಳು ಮರದಲ್ಲಿ 92 ಬಿಕಾಸ್ ಸಿ ಯೂಸ್ ಟು ಕೌಂಟ್ ದೆಮ್ ಎವ್ರಿ ಡೇ, ಪ್ರತಿದಿನ ಹಣ್ಣುಗಳನ್ನು ಕೌಂಟ್ ಮಾಡ್ತಾರೆ. ಯಾಕಂದರೆ ಇವ್ರು ಯಾವಾಗಲಾದ್ರೂ ಬಂದು ಕಿತ್ಕೊಂಡು ಹೋಗ್ಬೋದು ಅನ್ನೋ ಒಂದು ಇದರಲ್ಲಿ ಅವರು ಪ್ರತಿದಿನ ಕೌಂಟ್ ಮಾಡ್ತಾ ಇರ್ತಾರೆ. ಸೊ ಕಪಿಲ್ ತಾಯಿಗೆ ಹೇಳಿದ ತಕ್ಷಣ ಕಪಿಲ್ ತಾಯಿಗೆ ಸಿಟ್ಟು ಬರುತ್ತೆ. ಆ ಸಿಟ್ಟು ಬಂದು ಕಪಿಲನಿಗೆ ಸರಿಯಾಗಿ ಅವ್ರ ತಾಯಿ ಹೊಡಿತಾರೆ ಅಂತ. This is another incident which had happened in his childhood. And let's move on to the one more incident which has happened in his childhood. The other naughty thing that Kapil Dev did was that there was a huge open green area where the police horses used to graze. Kapil Dev and his friends tried to ride them.
Despite innumerable falls and fright, he learned to ride a horse and control him. Once he and his friends had learned to master the horse, they became more courageous and ventured out of a fenced area with the horses. And nobody would have noticed except for the fact that he bit off more than he could chew. He decided to take the horse home and house him in their back garden. ಇನ್ನೊಂದು ಕಪಿಲ್ ದೇವರ ಬಾಲ್ಯದಲ್ಲಿ ನಡ್ತಕ್ಕಂಥ ಸ್ವಾರಸ್ಯಕರ ಘಟನೆಯನ್ನು ಅವ್ರು ಏನು ಹೇಳ್ತಾರೆ ಅಂತಂದರೆ, ಹೀಗೆ ಅವರ ಒಂದು ಮನೆ ಅಕ್ಕಪಕ್ಕ ಸ್ವಲ್ಪ ದೂರದಲ್ಲಿ ಒಂದಿಷ್ಟು ದೊಡ್ಡ ಪೊಲೀಸ್ ಗ್ರೌಂಡ್ ಇತ್ತು, ಪೊಲೀಸ್ ಕ್ವಾರ್ಟರ್ಸ್ ಇತ್ತು. ಆ ಕ್ವಾರ್ಟರ್ಸ್ ಪಕ್ಕದಲ್ಲಿ ದೊಡ್ಡದಾದಂಥ ಗ್ರೌಂಡ್ ಇತ್ತು. ಆ ಗ್ರೌಂಡಲ್ಲಿ ಪೊಲೀಸರು ಏರುವಂಥ ಕುದುರೆಗಳನ್ನು ಮೇಯಲಿಕ್ಕೆ ಬಿಡ್ತಾ ಇದ್ರು. ದೇ ವರ್ ಲಿವಿಂಗ್ ಔಟ್ ದ ಹಾರ್ಸಸ್ ಫಾರ್ ಗ್ರೇಜಿಂಗ್ ಅಂತಂದರೆ ಈ ಹುಲ್ಲನ್ನು ಮೇಯಲಿಕ್ಕೆ ಕುದುರೆಗಳನ್ನು ಬಿಡ್ತಾ ಇದ್ರು. ಹಾಗೆ ಬಿಟ್ಟಂಥ ಹುಲ್ಲು ತಿಂತಕ್ಕಂಥ ಕುದುರೆಗಳನ್ನು ಗಮನಿಸಿ ಕಪಿಲ್ ಅವನ ಸ್ನೇಹಿತರು ಹೋಗಿ ಆ ಕುದುರೆಗಳನ್ನು ಹಿಡ್ಕೊಂಡು ಅವುಗಳ ಮೇಲೆ ಹತ್ತಲಿಕ್ಕೆ ಪ್ರಯತ್ನ ಮಾಡಿದರು. ಈ ಪ್ರಯತ್ನದಲ್ಲಿ ಸಾಕಷ್ಟು ಸಾರಿ ಬೀಳ್ತಾರೆ. ದೇ ಹ್ಯಾಡ್ ದ ಇನ್ಯೂಮರಬಲ್ ಫಾಲ್ಸ್, ಅಂದರೆ ಅಸಂಖ್ಯಾತ ಸಾರಿ ಬೀಳ್ತಾರೆ, ವಿಫಲರಾಗ್ತಾರೆ. ಆದರೂ ಅವ್ರ ಪ್ರಯತ್ನ ಬಿಡದೆ ಎಲ್ಲಿವರೆಗೂ ಅಂತಂದರೆ ಅನ್ಲೆಸ್ ಅದರ್ವೈಸ್ ದಿ ಬಿಕೇಮ್ ದಿ ಪರ್ಫೆಕ್ಟ್ ಹಾರ್ಸ್ ರೈಡರ್ಸ್. ಅವರು ಸರಿಯಾಗಿ ಕುದುರೆ ಓಡಿಸೋದನ್ನು ಕಲಿಯೋವರೆಗೂ ಆ ಕುದುರೆ ಹತ್ತೋದನ್ನು ಎವ್ರಿ ಡೇ ದೇ ಯೂಸ್ ಟು ಗೋ ದೇರ್ ಆ್ಯಂಡ್ ದೇ ಯೂಸ್ ಟು ರೈಡ್ ದಿ ಪೊಲೀಸ್ ಹಾರ್ಸಸ್. ಸೊ ಈ ಥರ ಒಂದು ಸರಿ ಪೊಲೀಸ್ ಹಾರ್ಸಸ್ಸನ್ನು ರೈಡ್ ಮಾಡೋದನ್ನು ಕಲಿತಾರೆ. ನಂತರ ಒನ್ ಡೇ ಏನಾಗುತ್ತೆ, ಕಪಿಲ್ ದೇವ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ದೇ ಪ್ಲ್ಯಾನ್ ಟು ಟೇಕ್ ಎ ಹಾರ್ಸ್ ಟು ಹಿಸ್ ಹೋಮ್. ಇಲ್ಲಿ ಕಪಿಲ್ ದೇವ್ ಏನು ಮಾಡ್ತಾನೆ, ಒಂದು ಕುದುರೆ ಅವನಿಗೆ ಭಾಳಷ್ಟು ಇಷ್ಟ ಆಗಿರುತ್ತೆ. ಆ ಕುದುರೆನ ತೆಗೆದುಕೊಂಡು ಮನೆಗೆ ಹೋಗಬೇಕು. ಮನೆಯಲ್ಲೇ ಹಿಂದಲಿರ್ತಕ್ಕಂಥ ಸ್ವಲ್ಪ ಗಾರ್ಡನ್ ಜಾಗ ಇತ್ತು, ಆ ಗಾರ್ಡನ್ ಜಾಗದಲ್ಲಿ ಆ ಕುದುರೆಯನ್ನು ಕಟ್ಟಬೇಕು ಅಂತೇಳಿ ಅವನಿಗೆ ಪ್ಲ್ಯಾನ್ ಬರುತ್ತೆ. ಸೊ ಹಿ ಟುಕ್ ದ ಹಾರ್ಸ್ ಟು ಹಿಸ್ ಹೋಮ್. ಬಟ್ ಏನಾಗಿರುತ್ತೆ, ದ ಹಾರ್ಸ್ ಇಟ್ ವಾಸ್ ವೆರಿ ಟಾಲ್ ಆ್ಯಂಡ್ ದ ಕಪಿಲ್ಸ್ ಹೌಸ್ ಗೇಟ್ ವಾಸ್ ವೆರಿ ಸ್ಮಾಲ್, ಅರೌಂಡ್ 2.5 or ಅರೌಂಡ್ 3 feet. ಸೊ ಇದು 5.5 feet ಇತ್ತಲ್ಲೂ. ಇದನ್ನು ಆ ಮನೆಯ ಒಂದು ಗಾರ್ಡನ್ ಒಳಗಡೆ ತೆಗೆದುಕೊಂಡು ಹೋಗಲಿಕ್ಕೆ ಅಸಾಧ್ಯವಾಗುತ್ತೆ. ಟ್ರೈ ಮಾಡ್ತಾರೆ, ಬಟ್ ಈ ಟ್ರೈ ಮಾಡೋದನ್ನು, ಕುದುರೆಯನ್ನು ತೆಗೆದುಕೊಂಡು ಹೋದನ್ನು ನೋಡೋದನ್ನು, ಈ ವಿಷಯ ಅವ್ರ ತಂದೆಗೆ ಗೊತ್ತಾಗುತ್ತೆ. ತಂದೆಗೆ ಗೊತ್ತಾದ ನಂತರ ಹೀಸ್ ಫಾದರ್ ವಾಟ್ ಹಿ ಡಿಡ್ ದೆನ್, he struggled to get the horse through the tiny 5.5 foot by 2 foot doorway. He and his friends were caught within the minutes of their arrival. The horse, of course, was duly returned, and the chiding he received from his father discouraged his venturing near the grazing fields again. ಆ ಕುದುರೆ ತಂದು ಅವ್ರ ಮನೆ ಗಾರ್ಡನ್ ಹಿಂದೆ ಕಟ್ಟಲಿಕ್ಕೆ ಏನು ಪ್ರಯತ್ನ ಮಾಡಿದ್ರು ಅದು ವಿಫಲ ಆಗ್ತದೆ. ಆ ವಿಷಯ ಅವ್ರ ತಂದೆಗೆ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಕಪಿಲ್ ಅವ್ರ ತಂದೆ ಅವನು ಸರಿಯಾಗಿ ಹೊಡಿತಾರೆ. ಹಿ ಗಾಟ್ ಚೈಡಿಂಗ್. ಸೊ ಫ್ರಮ್ ದ್ಯಾಟ್ ಡೇ ಹಿ ಲೆಫ್ಟ್. ಹಿ ಸಮ್ವಾಟ್ ಫಿಯರ್ಡ್ ಟು ಗೋ ನಿಯರ್ ದಿ ಗ್ರೇಜಿಂಗ್ ಫೀಲ್ಡ್ಸ್. ಅವತ್ತಿಂದ ಆ ಕುದುರೆ ಮೇಯಲಿಕ್ಕೆ ಏನು ಬಿಡ್ತಾಯಿದ್ರು ಆ ಸ್ಥಳಕ್ಕೆ ಹೋಗೋದನ್ನು ಕಪಿಲ್ ದೇವರು ಬಿಟ್ಬಿಡ್ತಾರೆ. ದೆನ್ Kapil Dev was not studious. This is all about his naughty behaviors. As when you come to the academics of Kapil Dev, ಹಾಗಾದರೆ ಶೈಕ್ಷಣಿಕವಾಗಿ ಕಪಿಲ್ ದೇವ್ ಅವರು ಯಾವ ರೀತಿ ಇದ್ದರು ಶಾಲೆಯಲ್ಲಿ ಅಂದರೆ, ಈ ವಾಸ್ ನಾಟ್ ಸ್ಟಡಿಯಸ್. ಅಷ್ಟೊಂದು ಅಭ್ಯಾಸದಲ್ಲಿ ಚುರುಕಾಗಿರಲಿಲ್ಲ ಕಪಿಲ್ ದೇವ್ ಅವರು. ಹಿ ಸ್ಪೆಂಟ್ ಮಚ್ ಆಫ್ ಹಿಸ್ ಟೈಮ್ ಪ್ಲೇಯಿಂಗ್ ಗೇಮ್ಸ್. ಭಾಳಷ್ಟು ಸಮಯವನ್ನು ಕಪಿಲ್ ದೇವ್ ಅವರು ಆಟ ಆಡೋದ್ರಲ್ಲೇ ಕಳೀತಾ ಇದ್ರು ಅಂತ. ಆ್ಯಂಡ್ ಹಿ ವಾಸ್ ಫೇರ್ಲಿ ಗುಡ್ ಅಟ್ ಆಲ್ ಗೇಮ್ಸ್. ಅವರು ಸಾಮಾನ್ಯವಾಗಿ ಎಲ್ಲ ಆಟಗಳನ್ನು ಚೆನ್ನಾಗಿ ಆಡ್ತಾ ಇದ್ರು ಅಂತ. ಆ್ಯಂಡ್ ಹಿ ಡ್ರೀಮ್ಡ್ ಆಫ್ ಬಿಕಮಿಂಗ್ ಎ ಫುಟ್ಬಾಲರ್, ಬಟ್ ಹಿಸ್ ಫ್ರೆಂಡ್ಸ್ ವೇರ್ ಇಂಟ್ರೆಸ್ಟೆಡ್ ಇನ್ ಕ್ರಿಕೆಟ್. They persuaded him, they forced him, they requested him to change his game. ಇಲ್ಲೇನಾಗುತ್ತೆ, ಅವನ ಸ್ನೇಹಿತರು ಎಲ್ಲರೂ ಅವ್ರಿಗೆ ಕ್ರಿಕೆಟ್ ಆಡಬೇಕಂತ ಇಷ್ಟ ಇರುತ್ತೆ, ಬಟ್ ಇವನಿಗೆ ಫುಟ್ಬಾಲರ್ ಆಗಬೇಕಂತ ಇಷ್ಟ ಇರುತ್ತೆ. ಬಟ್ ಅವರ ಸ್ನೇಹಿತರ ಫೋರ್ಸ್ನಿಂದ ಇವನು ಏನು ಮಾಡ್ತಾನೆ, ತಾನು ಫುಟ್ಬಾಲ್ ಇಷ್ಟಪಟ್ಟ ಆಡ್ತಕ್ಕಂಥ ಗೇಮ್ ಫುಟ್ಬಾಲನ್ನು ಬಿಟ್ಟು ಕ್ರಿಕೆಟ್ ಆಡಲಿಕ್ಕೆ ಅವರು ಸ್ನೇಹಿತರು ಇವನಿಗೆ ಫೋರ್ಸ್ ಮಾಡ್ತಾರೆ. He would always be okay, they persuaded him to change his game, and he would always be grateful to them because they introduced him to the game of cricket. ಇಲ್ಲಿ ಕಪಿಲ್ ದೇವ್ ಕ್ರಿಕೆಟ್ ಏನಾದರೂ ಆಡಲಿಕ್ಕೆ ಬಂದಿದ್ದರೆ ಬಿಕಾಸ್ ಆಫ್ ಹಿಸ್ ಫ್ರೆಂಡ್ಸ್. he must be very grateful to his friends. And hence then he spent a lot of time on cricket field and played a number of inter-school tournaments, and he came to be noticed a promising lad in the game of cricket. ಸೊ ಅವನು ಫುಟ್ಬಾಲ್ ಆಡೋದನ್ನು ಬಿಟ್ಟು ಕ್ರಿಕೆಟ್ ಆಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕ್ರಿಕೆಟ್ ಆಡಬೇಕಾದ್ರೆ ಬಹಳಷ್ಟು ಸಮಯವನ್ನು ಕ್ರಿಕೆಟ್ ಫೀಲ್ಡಲ್ಲಿ ಕಳೀತಾನೆ. ಆಡ್ತಾ ಒಂದು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಹಾಗೆ
ಸೊ ಇಲ್ಲಿ ಕಪಿಲ್ ದೇವ್ನು ಕೂಡ ಬಹಳಷ್ಟು ಕಠಿಣ ಪರಿಶ್ರಮ ಪಟ್ಟು 100% ಎಫರ್ಟನ್ನು ಹಾಕಿ ಕ್ರಿಕೆಟನ್ನು ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಂಟರ್ ಸ್ಕೂಲ್ ಟೂರ್ನಮೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ. ಅದರಲ್ಲಿ ಕೂಡ ಈ ಒನ್ ಮೆನಿ ಅವಾರ್ಡ್ಸ್. ಓಕೆ, ಆ್ಯಂಡ್ ಅಟ್ ಲಾಸ್ಟ್ ಕ್ರಿಕೆಟ್ ಲೆಡ್ ಹಿಮ್ ಟು ಬಿಕಮ್ ಅ ಪ್ರೊಫೆಷ್ನಲ್ ಪ್ಲೇಯರ್. ಇಷ್ಟೆಲ್ಲ ಆದಮೇಲೆ ಅವನೊಬ್ಬ ವೃತ್ತಿ ಆಟಗಾರನಾಗಿ ಕ್ರಿಕೆಟ್ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಒಬ್ಬ ಅದ್ಭುತ ಆಟಗಾರನಾಗಿ ಆ್ಯಂಡ್ ಎಲ್ಲಿವರೆಗೂ ಅಂತಂದರೆ ಇನ್ 1983 ಇಂಡಿಯಾ ವನ್ ದ ಫಸ್ಟ್ ವರ್ಲ್ಡ್ ಕಪ್ ಅಂಡರ್ ದಿ ಕ್ಯಾಪ್ಟನ್ಸಿ ಆಫ್ ಕಪಿಲ್ ದೇವ್. ಹೇಗಂತಂದರೆ ಇಡೀ ವಿಶ್ವದಲ್ಲಿ ICC ವರ್ಲ್ಡ್ ಕಪ್ಪನ್ನು ಭಾರತಕ್ಕೆ 1983ರಲ್ಲಿ ಗೆದ್ದು ಕೊಟ್ಟಂಥ ಕೀರ್ತಿ ಇಟ್ ಗೋಸ್ ಟು ಕಪಿಲ್ ದೇವ್. ದಿಸ್ ಈಸ್ ಆಲ್ ಅಬೌಟ್ ಸಮ್ ಇಂಟ್ರೆಸ್ಟಿಂಗ್ his childhood stories and the naughty behavior of Kapil Dev. I hope that I tried my level best to reach you. If you like the video, please subscribe to my channel and share the video with your friends. Till then, take care. Bye.